ನಮಸ್ಕಾರ ಸ್ನೇಹಿತರೆ. ವಕ್ಫ್ ಇಡೀ ದೇಶದ ಪಾರ್ಲಿಮೆಂಟ್ನಲ್ಲಿ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡುತ್ತಿರೋ ವಿಚಾರ. ಪಾರ್ಲಿಮೆಂಟಲ್ಲಿ ವಕ್ಫ್ ಬಿಲ್ ಪಾಸ್ ಆಗ್ತಿದ್ದ ಹಾಗೆ ಒಂದು ವರ್ಗ ಇದನ್ನ ಅಪೋಸ್ ಮಾಡ್ತಾ ಇದೆ, ಮತ್ತೊಂದು ವರ್ಗ ಸಪೋರ್ಟ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ವಕ್ಫ್ ಬೋರ್ಡ್ ಮುಸ್ಲಿಮರ ಹಕ್ಕು ಅಂತ ಕೇಳೋ ಜನ ಬೇರೆ ಬೇರೆ ರಾಷ್ಟ್ರಗಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅನ್ನೋ ವಾದವನ್ನ ಕೂಡ ಮುಂದಿಡಲಾಗ್ತಿದೆ. ಹಾಗಿದ್ರೆ ಬೇರೆ ದೇಶಗಳ ಕಥೆ ಏನು? ಅಲ್ಲಿ ವಕ್ಫ್ ಬೋರ್ಡ್ ಇದೆಯಾ ಇಲ್ವಾ? ಇಸ್ಲಾಮಿಕ್ ಪವರ್ ಸೆಂಟರ್ ಸೌದಿಯಲ್ಲಿ ಏನ್ ಮಾಡ್ತಾರೆ? ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡೋ ಅಮೆರಿಕ, ಪಾಶ್ಚಿಮಾತ್ಯ ರಾಷ್ಟ್ರಗಳು ವಕ್ಫ್ ರಕ್ಷಣೆ ಮಾಡ್ತಾ ಇದ್ದಾವ? ಟರ್ಕಿ ಮತ್ತು ಪಾಕಿಸ್ತಾನದಂತಹ ಇಸ್ಲಾಮಿಕ್ ಪವರ್ ಸೆಂಟರ್ಗಳು ಅಲ್ಲಿ ಯಾವ ರೀತಿ ನಿಯಮವನ್ನ ಫಾಲೋ ಮಾಡ್ತಿದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ವಕ್ಫ್ ಅಂದರೆ ಏನು? ಇಸ್ಲಾಮಿಕ್ ದೇಶಗಳಲ್ಲಿ ಹೇಗಿದೆ? ಮುಸ್ಲಿಮರಿಗೆ ದಾನ ಧರ್ಮ ಅಂತ ಕೊಡೋ ಸಂಪತ್ತನ್ನು ವಕ್ಫ್ ಅಂತ ಕರೀತಾರೆ. ಇದನ್ನು ಮೇಂಟೈನ್ ಮಾಡೋಕೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವ್ರದ್ದೇ ಆದ ವ್ಯವಸ್ಥೆ ಇದೆ. ಇಲ್ಲಿ ಭಾರತವನ್ನೇ ತಗೊಂಡ್ರೆ ಅತಿ ಹೆಚ್ಚು ಮುಸ್ಲಿಮರಿರೋ ಜಗತ್ತಿನ 3ನೇ ದೊಡ್ಡ ದೇಶ. ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ ದೇಶದಲ್ಲಿ ವಕ್ಫ್ ಬೋರ್ಡ್ನ ಆಸ್ತಿ 1.2 ಲಕ್ಷ ಕೋಟಿ ರೂಪಾಯಿ, 9.40 ಲಕ್ಷ ಎಕರೆ ಜಾಗಗಳಲ್ಲಿ ಒಟ್ಟು 8.70 ಲಕ್ಷ ಆಸ್ತಿಗಳನ್ನ ಈ ವಕ್ಫ್ ಬೋರ್ಡ್ ಹೊಂದಿದೆ. ಅಂದ್ರೆ 3804 ಚದರ ಕಿಲೋಮೀಟರ್. ಇದನ್ನ ಒಂದು ದೇಶವಾಗಿ ನೋಡಿದ್ರೆ ಸಿಂಗಪುರ್ ದೇಶಕ್ಕಿಂತ 5 ಪಟ್ಟು ದೊಡ್ಡ ಭೂಭಾಗ. 3,56,051 ವಕ್ಫ್ ಎಸ್ಟೇಟ್ಸ್ ರಿಜಿಸ್ಟರ್ ಆಗಿವೆ ಅಂತ ಕೇಂದ್ರ ಸರ್ಕಾರದ ಡೇಟಾ. ಇರೋ ಸೇನೆ ಮತ್ತು ರೈಲ್ವೆ ಬಳಿಕ ಅತಿ ಹೆಚ್ಚು ಭೂ ಮಾಲೀಕತ್ವ ಹೊಂದಿರೋ ಘಟಕ, ಒಂದು ಎಂಟಿಟಿ ಅಂತ ಕೂಡ ವಕ್ಫ್ ಅನ್ನ ಗುರುತಿಸಲಾಗುತ್ತೆ. ಇದನ್ನ ನಿರ್ವಹಣೆ ಮಾಡೋಕೆ ಒಂದು ವ್ಯವಸ್ಥೆ ಬೇಕಲ್ಲ. ಆಯಾ ರಾಜ್ಯಗಳಲ್ಲಿ ಸುಮಾರು 30 ವಕ್ಫ್ ಬೋರ್ಡ್ಗಳಿವೆ. ಕೇಂದ್ರದಲ್ಲಿ ವಕ್ಫ್ ಟ್ರೈಬ್ಯುನಲ್ ಕೂಡ ಇದೆ. ಹಾಗೆ ನೋಡಿದ್ರೆ ಇದು ಸ್ಥಳೀಯ ನ್ಯಾಯಾಲಯಕ್ಕಿಂತಲೂ ಪವರ್ಫುಲ್ ಬಾಡಿಯಾಗಿ ಇದನ್ನ ಪವರ್ಸ್ ಕೊಡಲಾಗಿತ್ತು. ಇದನ್ನ ಓವರ್ ಪವರ್ ಮಾಡೋಕೆ ಸುಪ್ರೀಂ ಕೋರ್ಟ್ ಮಾತ್ರ ಪವರ್ ಅನ್ನ ಹೊಂದಿರೋದು. ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಈ ಮುಂಚೆ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ. ಹಾಗಿದ್ರೆ ಬೇರೆ ಬೇರೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಯಾವ ರೀತಿ ನಿಯಮವನ್ನ ಫಾಲೋ ಮಾಡಲಾಗ್ತಾ ಇದೆ ಅನ್ನೋ ಪ್ರಶ್ನೆ ತುಂಬಾ ಜನ ಕೇಳ್ತಾ ಇದ್ರು. ಸೊ ಅದನ್ನ ಚೆಕ್ ಮಾಡ್ತಾ ಹೋಗೋಣ ನಾವೀಗ. ಅಲ್ಬೇನಿಯಾದಲ್ಲಿ ವಕ್ಫ್ ದೇಶದ ಆಸ್ತಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಅಲ್ಬೇನಿಯಾ ರಾಷ್ಟ್ರ, ಯುರೋಪ್ನಲ್ಲಿದೆ. ಮುಸ್ಲಿಮರು 50% ಇದ್ದಾರೆ. ಉಳಿದಂತೆ ಕ್ರೈಸ್ತರು, ಯಾವುದೇ ಮತ ಆಚರಣೆ ಮಾಡದವರು ಎಲ್ಲ ಸೇರಿ 50% ಬರ್ತಾರೆ. ಅತಿ ದೊಡ್ಡ ರಿಲಿಜಿಯನ್ ಇಸ್ಲಾಮೇ. ಕಾನ್ಸ್ಟಿಟ್ಯೂಷನ್ ಇದೊಂದು ಸೆಕ್ಯುಲರ್ ಕಂಟ್ರಿ, ಆದರೆ ಹೆಚ್ಚಿನ ಅಧಿಕಾರಗಳನ್ನು ಅಲ್ಲಿ ಮುಸ್ಲಿಂ ಸಮುದಾಯ ನಡೆಸುತ್ತೆ. ಪವರ್ನಲ್ಲಿ ಹೆಚ್ಚು ಮುಸ್ಲಿಮರಿದ್ದಾರೆ. ಈ ರಾಷ್ಟ್ರದಲ್ಲಿ ವಕ್ಫ್ಗೆ ಸಪರೇಟ್ ಕಾನೂನು ಇಲ್ಲ. ಕಮ್ಯುನಿಸ್ಟರ ಕಾಲದಲ್ಲಿ ವಕ್ಫನ್ನು ರಾಷ್ಟ್ರೀಕರಣ ಮಾಡಲಾಗಿತ್ತು, ಸರ್ಕಾರದ್ದು ಅಂತ ಹೇಳಲಾಗಿತ್ತು. ಆಗ ಅದನ್ನು ಹೇಗಾದರೂ ಬಳಸ್ಕೊಳ್ಳಬಹುದಾಗಿತ್ತು. ಆದರೆ 1991ರ ನಂತರ ಅಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ ವಕ್ಫ್ಗೆ ಒಂದಷ್ಟು ಪವರ್ ಕೊಟ್ಟಿದ್ದಾರೆ. ಹಾಗಂತ ಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತಲ್ಲ. ಭಾರತದ ರೀತಿ ಅದಕ್ಕೆ ಸಾಂವಿಧಾನಿಕ ರಕ್ಷಣೆ ಅಲ್ಲಿಲ್ಲ. ಇವತ್ತಿಗೂ ಬಹುತೇಕ ವಕ್ಫ್ ಆಸ್ತಿಯನ್ನ ಸರ್ಕಾರವೇ ಕಂಟ್ರೋಲ್ ಮಾಡ್ತಾ ಇದೆ. ಜೊತೆಗೆ ವಕ್ಫ್ಗೆ ನಮ್ಮಲ್ಲಿ ಯಾವ ಜಾಗವನ್ನ ಬೇಕಾದರೂ ಕ್ಲೇಮ್ ಮಾಡಬಹುದು ಅಂತ ಪವರ್ಸ್ ಕೊಟ್ಟಿದ್ರಲ್ಲ, ಅಲ್ಲಿ ಆ ರೀತಿ ಮಾಡೋಕೆ ಪರ್ಮಿಷನ್ಸ್ ಇಲ್ಲ. ಇನ್ನೊಂದು ಫ್ಯಾಕ್ಟ್ ಏನು ಅಂದ್ರೆ, ಮುಂಚೆ ವಕ್ಫ್ಗೆ ಸೇರಿದ ಸಾಕಷ್ಟು ಆಸ್ತಿ ಪಾಸ್ತಿ ಈಗ ಬಿಸ್ನೆಸ್ ಸೆಂಟರ್ಗಳಾಗಿ, ಶಾಲೆಗಳಾಗಿ, ಪ್ರೈವೇಟ್ ಪ್ರಾಪರ್ಟಿಯಾಗಿ ಯೂಸ್ ಆಗ್ತಿವೆ. ಅದನ್ನು ಪ್ರಶ್ನಿಸೋಕೆ ಪ್ರತ್ಯೇಕ ಬೋರ್ಡ್ಗಳು, ನ್ಯಾಯಮಂಡಳಿಗಳು, ಸಪರೇಟ್ ಅಧಿಕಾರ ಅಲ್ಲಿ ಯಾವುದನ್ನು ಕೊಟ್ಟಿಲ್ಲ. ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಟ್ಯುನೀಷಿಯಾದಲ್ಲಿ ವಕ್ಫ್ಗೆ ಭೇದ ಇಲ್ಲ. ಈ ಟ್ಯುನೀಷಿಯಾ ನಾರ್ತ್ ಆಫ್ರಿಕಾದಲ್ಲಿರೋ ರಾಷ್ಟ್ರ. 99% ಸುನ್ನಿ ಮುಸ್ಲಿಮ್ಸ್ ಜನಸಂಖ್ಯೆ ಇರುವಂತಹ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ವಕ್ಫ್ ಇದೆ, ಆದರೆ ಮ್ಯಾನೇಜ್ ಮಾಡೋಕೆ ಸಪರೇಟ್ ಬಾಡಿ ಇಲ್ಲ. ಭಾರತದಲ್ಲಿ ಇರೋ ಥರ ಈ ಆಸ್ತಿಯನ್ನು ರಕ್ಷಣೆ ಮಾಡೋಕೆ ಶಾಸನಬದ್ಧ ವ್ಯವಸ್ಥೆ ಇಲ್ಲ.
ಇನ್ನೂ ವಿಶೇಷ ಅಂದರೆ ಟ್ಯುನೀಷಿಯಾ ತನ್ನನ್ನು ತಾನು ಸೆಕ್ಯುಲರ್ ಕಂಟ್ರಿ ಅಂತ ಕರ್ಕೊಳ್ಳುತ್ತೆ. ಮಿನಿಸ್ಟ್ರಿ ಆಫ್ ರಿಲಿಜಿಯಸ್ ಅಫೇರ್ಸ್ ಅಡಿಯಲ್ಲೇ ವಕ್ಫನ್ನು ಕೂಡ ಗೌರ್ಮೆಂಟ್ ಮ್ಯಾನೇಜ್ ಮಾಡ್ತಾ ಇದೆ. ಇದರ ಪರಿಣಾಮ ವಕ್ಫ್ ಆಸ್ತಿಯನ್ನು ಅಲ್ಲಿ ಮುಸ್ಲಿಮರೇ ನೋಡ್ಕೋಬೇಕು ಅಂತಲೂ ಇಲ್ಲ, ಮುಸ್ಲಿಮರಲ್ಲದವರು ಕೂಡ ಮ್ಯಾನೇಜ್ ಮಾಡ್ಬೋದು ಟೆಕ್ನಿಕಲಿ. ಅಫ್ಕೋರ್ಸ್ ಅಲ್ಲಿ 99% ಮುಸ್ಲಿಮರೇ ಇದ್ದಾರೆ, ಹಾಗಾಗಿ ಬಹುತೇಕ ಎಲ್ಲ ಸ್ಥಾನಗಳಲ್ಲೂ ಕೂಡ ಮುಸ್ಲಿಂ ಧರ್ಮವನ್ನು ಅನುಸರಿಸೋರೇ ಇರ್ತಾರೆ. ಹಾಗಾಗಿ ನಾವು ಇಲ್ಲಿ ಟೆಕ್ನಿಕಲಿ ಅಂತ ಉಲ್ಲೇಖ ಮಾಡಿದ್ದು. ಆದರೆ ಇನ್ನೂ 1% ಅಲ್ಲಿ ಇತರ ಬುಡಕಟ್ಟು ಸಮುದಾಯದ ಜನರು ಕೂಡ ಇದ್ದಾರೆ. ಅವರು ಒಂದು ವೇಳೆ ಅಧಿಕಾರ ಸ್ಥಾನಗಳಲ್ಲಿ ಬಂದಾಗ ನಾನು ನೋಡ್ಕೋತೀನಿ ಅಂತ ಮುಂದೆ ಬಂದರೆ ಅಲ್ಲಿನ ಕಾನೂನು ಅದಕ್ಕೆ ಅಡ್ಡಿ ಬರೋದಿಲ್ಲ. ಟರ್ಕಿಯಲ್ಲಿ ಅಧ್ಯಕ್ಷರ ನಿಯಂತ್ರಣ. ಏನೋ ಖಲೀಫರ ನಾಡು ಅಂತ ಕರೆಯಲಾಗೋ ಟರ್ಕಿಯಲ್ಲೂ ಕೂಡ ವಕ್ಫ್ ಮ್ಯಾನೇಜ್ಮೆಂಟ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿಲ್ಲ. ವಕ್ಫ್ ಆಸ್ತಿ ನೋಡ್ಕೊಳ್ಳೋಕೆ ಜನರಲ್ ಡೈರೆಕ್ಟರೇಟ್ ಆಫ್ ಫೌಂಡೇಶನ್ಸ್ ಇದೆ. ಇದರ ಪವರ್ ನೇರವಾಗಿ ಸರ್ಕಾರದ ಕಂಟ್ರೋಲಿಗೆ ಬರುತ್ತೆ. ಈ ಫೌಂಡೇಶನ್ನ ಅಧ್ಯಕ್ಷರನ್ನ ದೇಶದ ಅಧ್ಯಕ್ಷರು ಆಯ್ಕೆ ಮಾಡ್ತಾರೆ. ಇವರಿಗೆ ಸಹಾಯ ಮಾಡೋಕೆ ಪ್ರಧಾನಿ ಮತ್ತು ಫೌಂಡೇಶನ್ನ ಇತರ ಪ್ರತಿನಿಧಿಗಳಿರ್ತಾರೆ. ಸೊ ಟರ್ಕಿಯ ಅಧ್ಯಕ್ಷರಿಗೆ ಯಾರು ಬೇಕೋ ಅವರು ಇಲ್ಲಿ ಪ್ರೆಸಿಡೆಂಟ್ ಆಗ್ಬೋದು. ಅಷ್ಟೇ ಅಲ್ಲ, ಈ ವಕ್ಫ್ ಆಸ್ತಿಯನ್ನ ಸರ್ಕಾರ ಕೆಲವೊಂದ್ಸಲ ನೇರವಾಗಿ ಸಾರ್ವಜನಿಕ ಕೆಲಸಕ್ಕೆ ಯೂಸ್ ಕೂಡ ಮಾಡಿದೆ. ಈ ಮುಂಚೆ ಹಾಗಿಯಾ ಸೋಫಿಯಾ ಮಸೀದಿ ಇದ್ದಾಗ ಅದನ್ನ ಮ್ಯೂಸಿಯಂ ಮಾಡಿದ್ರು. ಮೊನ್ನೆ ತನಕ ಅದರಿಂದ ಬಂದ ಹಣ ಸರ್ಕಾರಕ್ಕೆ ಹೋಗ್ತಾ ಇತ್ತು. ಆ ಮೂಲಕ ಮುಸ್ಲಿಮರಲ್ಲದವರಿಗೂ ಅದರ ಬಳಕೆ ಆಗ್ತಾ ಇತ್ತು. ಆದರೆ ಅರ್ಡಾನ್ ಅಧ್ಯಕ್ಷರಾದ್ಮೇಲೆ ಅದು ಮತ್ತೆ ಮಸೀದಿಯಾಗಿ ವಾಪಸ್ ಚೇಂಜ್ ಆಗಿದೆ. ಆ ಮೂಲಕ ಅದು ವಕ್ಫ್ಗೆ ಹೋಗಿದೆ. ಅದನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ವಕ್ಫ್ ಆಸ್ತಿ ಸರ್ಕಾರದ ಕೈಯಲ್ಲೇ ಇದೆ. ಶಾಲೆಗಳು, ಮ್ಯೂಸಿಯಂಗಳು, ಸಾಮಾಜಿಕ ಕೆಲಸ, ಈ ರೀತಿ ಬೇರೆ ಬೇರೆ ಉದ್ದೇಶಕ್ಕೆ ವಕ್ಫ್ ಆಸ್ತಿಯನ್ನು ಟರ್ಕಿಯಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಅಂದಹಾಗೆ ಟರ್ಕಿಯಲ್ಲಿ 52,000 ವಕ್ಫ್ ಪ್ರಾಪರ್ಟಿಗಳಿವೆ ಅಂತ ಅಂಕಿಅಂಶ ಹೇಳುತ್ತೆ. ಪಾಕಿಸ್ತಾನದಲ್ಲಿ ಹೇಗಿದೆ? ಪಾಕಿಸ್ತಾನದಲ್ಲಿ ವಕ್ಫ್ ಆಸ್ತಿಗೆ ಸಪರೇಟ್ ಮ್ಯಾನೇಜ್ಮೆಂಟ್ ಇದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ನಮ್ಮಲ್ಲಿ ವಕ್ಫ್ ಆ್ಯಕ್ಟ್ 1995 ಅಂತ ವಕ್ಫ್ ಹೆಸರನ್ನು ಪ್ರತ್ಯೇಕವಾಗಿ ಮೆನ್ಷನ್ ಮಾಡಲಾಗಿದೆ. ಆದರೆ ಪಾಕಿಸ್ತಾನದ ಸಂವಿಧಾನದಲ್ಲಿ ವಕ್ಫ್ ಮ್ಯಾನೇಜ್ಮೆಂಟ್ ಅನ್ನೋ ಪದವೇ ಇಲ್ಲ. ಧಾರ್ಮಿಕ ವ್ಯವಹಾರ ಅನ್ನೋ ಡಿಪಾರ್ಟ್ಮೆಂಟ್ ಅಡಿಯಲ್ಲೇ ವಕ್ಫ್ ಆಸ್ತಿಯನ್ನು ಕೂಡ ಮ್ಯಾನೇಜ್ ಮಾಡ್ತಾರೆ. ಪ್ರಾಂತೀಯ ಸರ್ಕಾರಗಳಿಗೆ ಇದರ ಹಕ್ಕನ್ನು ಕೊಡಲಾಗಿದೆ. ಅಲ್ಲದೆ ಪಾಕಿಸ್ತಾನದಲ್ಲಿ ವಕ್ಫ್ ಆಸ್ತಿಯ ವಿವಾದ ಎದ್ದರೆ ಅದನ್ನು ಬಗೆಹರಿಸೋಕೆ ಭಾರತದ ರೀತಿಯಲ್ಲಿ ಶಕ್ತಿಶಾಲಿ ವಕ್ಫ್ ಟ್ರೈಬ್ಯುನಲ್ಗಳು ಇಲ್ಲ. ಕೋರ್ಟ್, ಸ್ಥಳೀಯ ಸರ್ಕಾರದ ವಕ್ಫ್ ಡಿಪಾರ್ಟ್ಮೆಂಟ್ ಯಾರು ಬೇಕಾದರೂ ಇದನ್ನು ರಿಸಾಲ್ವ್ ಮಾಡ್ಬೋದು. ಸರ್ವೆ ಮಾಡೋ ಅಧಿಕಾರ, ಅದನ್ನು ಕ್ಲೇಮ್ ಮಾಡೋ ಅಧಿಕಾರ ವಕ್ಫ್ಗೆ ಕೊಟ್ಟಿಲ್ಲ. ಅದೆಲ್ಲ ಸರ್ಕಾರಕ್ಕೆ ಬಿಟ್ಟಿರೋ ಪವರ್ಸ್ ಪಾಕಿಸ್ತಾನದಲ್ಲಿ. ಸದ್ಯದ ಮಾಹಿತಿ ಪ್ರಕಾರ ಪಾಕಿಸ್ತಾನದಲ್ಲಿ 1,00,000 ಪೀಸಸ್ನಷ್ಟು ವಕ್ಫ್ ಆಸ್ತಿಗಳಿದ್ದಾವೆ. ಅಂದರೆ ಭಾರತಕ್ಕಿಂತ 9 ಪಟ್ಟು ಕಮ್ಮಿ ವಕ್ಫ್ ಆಸ್ತಿ ಪಾಕಿಸ್ತಾನದಲ್ಲಿದೆ. ಇಂಡೋನೇಷ್ಯಾ ಜಗತ್ತಿನ ಅತಿದೊಡ್ಡ ಮುಸ್ಲಿಂ ಪಾಪ್ಯುಲೇಷನ್ ಅನ್ನ ಹೊಂದಿರೋ ರಾಷ್ಟ್ರ ಇಂಡೋನೇಷ್ಯಾ. ಒಟ್ಟು 57,263 ಹೆಕ್ಟೇರ್ಸ್ ಅಂದರೆ 572 ಚದರ ಕಿಲೋಮೀಟರ್ನಷ್ಟು ವಕ್ಫ್ ಆಸ್ತಿಯನ್ನ ಇಂಡೋನೇಷ್ಯಾದಲ್ಲಿ ಕಾಣಬಹುದು. ಇದನ್ನು ಮ್ಯಾನೇಜ್ ಮಾಡೋಕೆ ಇಂಡೋನೇಷಿಯನ್ ವಕ್ಫ್ ಏಜೆನ್ಸಿ ಇದೆ. ಇದು ಧಾರ್ಮಿಕ ಇಲಾಖೆಯಡಿಯಲ್ಲಿ ಕೆಲಸ ಮಾಡುತ್ತೆ, ಸರ್ಕಾರದ ಧಾರ್ಮಿಕ ಇಲಾಖೆ ಅಡಿಯಲ್ಲಿ. ಆದರೂ ಕೂಡ ಇದಕ್ಕೆ ಸ್ವಾಯತ್ತತೆ ಕೊಡಲಾಗಿದೆ. ಸ್ವತಂತ್ರ ಸಂಸ್ಥೆ ಇದು ಇಂಡೋನೇಷ್ಯಾದಲ್ಲಿ. ಜೊತೆಗೆ ಇಲ್ಲಿ ಪವರ್ಸ್ ಕೂಡ ಕೊಡಲಾಗಿದೆ. ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ನಿಯಮ ರೂಪಿಸುವುದು, ಅದರ ನಿರ್ವಹಣೆ, ಈ ನಿರ್ವಹಣೆಗೆ ಸಂಬಂಧಪಟ್ಟ ಇಶ್ಯೂ ಬಂದರೆ ಅದನ್ನು ಮಧ್ಯಪ್ರವೇಶ ಮಾಡಿ ರಿಸಾಲ್ವ್ ಮಾಡೋದು, ಕ್ಲೇಮ್ ಮಾಡೋದು ಎಲ್ಲ ಪವರ್ಸನ್ನು ಕೊಡಲಾಗಿದೆ. ಆದರೆ ಇವರ ನಿರ್ಧಾರವೇ ಫೈನಲ್ ಅನ್ನೋ ರೀತಿ ಇಲ್ಲ ಇಂಡೋನೇಷ್ಯಾದಲ್ಲೂ ಕೂಡ. ನಮ್ಮಲ್ಲಿರೋ ಥರ ವಕ್ಫ್ ಆಸ್ತಿಯನ್ನು ರಿಸಾಲ್ವ್ ಮಾಡೋಕ್ಕೆ ಪ್ರತ್ಯೇಕ ಟ್ರೈಬ್ಯುನಲ್ ಕೂಡ ಇಂಡೋನೇಷ್ಯಾದಲ್ಲಿ ಇಲ್ಲ. ವಿವಾದ ಇದ್ದರೆ ವಕ್ಫ್ ಮ್ಯಾನೇಜ್ಮೆಂಟ್ ಕೂಡ ಪ್ರತಿವಾದಿಯಾಗತ್ತೆ. ಅದನ್ನು ಸಿವಿಲ್ ಕೋರ್ಟ್ಗಳೇ, ಮಾಮೂಲಿ ಜನಸಾಮಾನ್ಯರು ಎಲ್ಲದಕ್ಕೂ ಹೋಗೋ ಕೋರ್ಟ್ಗಳೇ ಅಲ್ಲೂ ತೀರ್ಮಾನ ಮಾಡ್ತವೆ. ಸೌದಿ ಮಿಡಲ್ ಈಸ್ಟ್ಗಳ ಕಥೆ ಏನು? ಇಸ್ಲಾಮಿಕ್ ಆಚರಣೆಗಳ ತವರು ಮೆಕ್ಕಾ, ಮದೀನಾದಂತಹ ಪವಿತ್ರ ಕ್ಷೇತ್ರಗಳನ್ನು ಹೊಂದಿರೋ ಸೌದಿಯಲ್ಲಿ ಸರ್ಕಾರವೇ ವಕ್ಫ್ ಆಸ್ತಿಯನ್ನು ಮ್ಯಾನೇಜ್ ಮಾಡುತ್ತೆ, ರಾಜಪ್ರಭುತ್ವವೇ ಮ್ಯಾನೇಜ್ ಮಾಡುತ್ತೆ. ಸೌದಿಯಲ್ಲಿ ಜನರಲ್ ಅಥಾರಿಟಿ ಆಫ್ ವಕ್ಫ್ ಅಂತ ಇದೆ. ಇದು ವಕ್ಫ್ ಡಿಪಾರ್ಟ್ಮೆಂಟ್ ಅಂಡರ್ನಲ್ಲಿ ಕೆಲಸ ಮಾಡುತ್ತೆ. ಇದು ವಕ್ಫ್ ಆಸ್ತಿಗಳನ್ನು ಮ್ಯಾನೇಜ್ ಮಾಡೋದು, ಅದನ್ನು ಬಾಡಿಗೆ ಕೊಡೋದು, ಹಂಚೋದು ಮಾಡುತ್ತೆ. ಭಾರತದಲ್ಲಿದ್ದಂತೆ ಅಲ್ಲೂ ವಕ್ಫ್ ಬೋರ್ಡ್ನ ಆಸ್ತಿ ವ್ಯಾಜ್ಯಗಳನ್ನು, ಲಿಟಿಗೇಷನ್ಗಳನ್ನು ತೀರ್ಮಾನ ಮಾಡೋಕ್ಕೆ ವಕ್ಫ್ ಮ್ಯಾನೇಜ್ಮೆಂಟ್ಗೆ ರೈಟ್ಸ್ ಇದೆ. ಆದರೆ ಇದು ಪೂರ್ಣ ಪ್ರಮಾಣದ ಸಾರ್ವಭೌಮ ಹಕ್ಕಲ್ಲ. ಇದರಲ್ಲಿ ಸರ್ಕಾರವೂ ಪಾಲ್ಗೊಳ್ಳುತ್ತೆ, ನ್ಯಾಯಾಂಗ ಕೂಡ ಮಧ್ಯೆ ಬರುತ್ತೆ. ವಕ್ಫ್ ಮ್ಯಾನೇಜ್ಮೆಂಟಲ್ಲಿ ಸಾಧ್ಯ ಆಗಲಿಲ್ಲ ಅಂದರೆ ಉಳಿದ ರೆಗ್ಯುಲರ್ ಕೋರ್ಟ್ಸ್ಗೂ ಹೋಗ್ಬೋದು. ಇಲ್ಲಿ ವಕ್ಫ್ ಮ್ಯಾನೇಜ್ಮೆಂಟ್ಗೆ ಈ ರಿಸಾಲ್ವ್ ಮಾಡೋ ಅಧಿಕಾರ ಕೊಟ್ಟಿದ್ದು ಕೂಡ ನ್ಯಾಯಾಂಗದ ಕೆಲಸವನ್ನು ಕಮ್ಮಿ ಮಾಡೋಕೆ ಅಂತ ಸೌದಿಯ ರಾಜಪ್ರಭುತ್ವ ಹೇಳುತ್ತೆ. ಆದರೆ ಇದು ಹೆಚ್ಚು ಕಮ್ಮಿಯಾಗಿ ವಿವಾದ ಜಾಸ್ತಿ ಆದರೆ ಅಲ್ಲಿನ ರೆಗ್ಯುಲರ್ ಕೋರ್ಟ್ಗಳೇ ಮಧ್ಯಪ್ರವೇಶ ಮಾಡಿ ನೋಡ್ಕೊಳ್ತಾರೆ ಕೇಸಸನ್ನು.
ಸೌದಿ ನ್ಯಾಯಾಂಗ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅದು ರಾಜರ ಮಾತು ಕೇಳೋ ಅಂಗ. ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ವಕ್ಫ್ ರಾಜಪ್ರಭುತ್ವದ ಕಂಟ್ರೋಲ್ನಲ್ಲೇ ಇದೆ. ಅಂದಹಾಗೆ 2016 ಮಾಹಿತಿ ಪ್ರಕಾರ ಸೌದಿಯಲ್ಲಿ 33,229 ರಿಜಿಸ್ಟರ್ಡ್ ವಕ್ಫ್ ಆಸ್ತಿಗಳಿದ್ದಾವೆ. ಇನ್ನು UAE, ಕತರ್ನಲ್ಲೂ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ಹಾಗೆ ಈಜಿಪ್ಟ್ನಲ್ಲೂ ಕೂಡ ವಕ್ಫ್ ಆಸ್ತಿಯನ್ನು ಮ್ಯಾನೇಜ್ ಮಾಡೋಕೆ ಬೋರ್ಡ್ ಇದೆ. ಆದರೆ ಇದು ಕೂಡ ಸರ್ಕಾರ ಮತ್ತು ನ್ಯಾಯಾಂಗದ ಅಡಿಯಲ್ಲೇ ಕೆಲಸ ಮಾಡಬೇಕು. ಕುವೈತಲ್ಲಿ ವಿಶೇಷ ಅಧಿಕಾರ. ಇನ್ನು ಬೇರೆ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಕುವೈತ್ ಈ ವಿಚಾರದಲ್ಲಿ ಡಿಫ್ರೆಂಟ್ ಆಗಿದೆ. ಕುವೈತ್ ಔಕಾಫ್ ಪಬ್ಲಿಕ್ ಫೌಂಡೇಶನ್ ವಕ್ಫ್ ಆಸ್ತಿಯನ್ನು ಮ್ಯಾನೇಜ್ ಮಾಡುತ್ತೆ. ಇದೊಂದು ಸೆಮಿ ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರದ ಹಸ್ತಕ್ಷೇಪ ಹೆಚ್ಚಿರೋದಿಲ್ಲ. ಹಾಗಂತ ಜುಡಿಷಿಯರಿಗೆ ಪವರ್ ಇಲ್ಲ ಅಂತಲ್ಲ. ಈ ವಿಷಯದಲ್ಲಿ ಇಲ್ಲೂ ನ್ಯಾಯಾಂಗವೇ ಅಂತಿಮ. ಆದರೆ ಸರ್ಕಾರದ ಹಸ್ತಕ್ಷೇಪ ಜಾಸ್ತಿ ಇಲ್ಲ ಅಷ್ಟೇ. ಇದಕ್ಕೆ ಶಿಯಾ ಸುನ್ನಿ ಕಾರಣವೂ ಇರಬಹುದು. ಕುವೈತ್ ಒಂದು ಸುನ್ನಿ ಆಡಳಿತ ಇರೋ ರಾಷ್ಟ್ರ, ಆದರೆ ಅಲ್ಲಿ 40% ಶಿಯಾ ಮುಸ್ಲಿಮರು ಕೂಡ ಇದ್ದಾರೆ. ಸೊ ಇಬ್ಬರಿಗೂ ಬೇರೆ ಬೇರೆ ವಕ್ಫ್ ಆಸ್ತಿಗಳಿದಾವೆ. ಹೀಗಾಗಿ ಸರ್ಕಾರ ಜಾಸ್ತಿ ಹಸ್ತಕ್ಷೇಪ ಮಾಡೋಕೆ ಹೋದ್ರೆ ಈ ಎರಡು ಮುಸ್ಲಿಂ ಪಂಗಡಗಳ ನಡುವೆ ಘರ್ಷಣೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಇಲ್ಲಿ ಮ್ಯಾನೇಜ್ ಮಾಡೋ ಪ್ರಯತ್ನ ಮಾಡಿರಂಗೆ ಕಾಣಿಸ್ತಾ ಇದೆ. ಸೊ ಈ ರೀತಿ ಕುವೈತ್ನಲ್ಲಿ 41,000 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವ ವಕ್ಫ್ ಆಸ್ತಿ ಇದೆ ಅನ್ನೋ ಮಾಹಿತಿ ಇದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹೇಗಿದೆ? ಏನೋ ಧಾರ್ಮಿಕ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯ, ಜಾತ್ಯತೀತ ಅಂತ ಇಡೀ ಜಗತ್ತಿಗೆ ಉಪದೇಶ ಮಾಡೋ ಪಾಶ್ಚಿಮಾತ್ಯ ರಾಷ್ಟ್ರಗಳು ವಕ್ಫ್ ವಿಚಾರದಲ್ಲಿ ಕಂಪ್ಲೀಟ್ ತದ್ವಿರುದ್ಧ, ಒಂದು ರೀತಿ ಮತೀಯವಾದ ಕೋಮುವಾದಿಗಳ ಥರ ನಿರ್ಧಾರಗಳನ್ನು ಮಾಡ್ಕೊಂಡಿದ್ದಾರೆ. ಅಮೆರಿಕದಲ್ಲಿ 1.1% ಪಾಪ್ಯುಲೇಷನ್ ಮುಸ್ಲಿಮರದಿದೆ. ದೊಡ್ಡ ಪ್ರಮಾಣದ ವಕ್ಫ್ ಆಸ್ತಿ ಕೂಡ ಇದೆ. ಆದರೆ ಅಲ್ಲಿನ ವಕ್ಫ್ ಆಸ್ತಿ ರಕ್ಷಣೆ ಮಾಡೋದು, ನೋಡ್ಕೊಳ್ಳೋದು ಪ್ರೈವೇಟ್ನವರು, ಚಾರಿಟಬಲ್ ಟ್ರಸ್ಟ್ಸ್. ಅಂದರೆ ಸರ್ಕಾರದಿಂದ ಯಾವುದೇ ಶಾಸನಬದ್ಧ ನೀತಿ ನಿಯಮ ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಕ್ಫ್ ಆಸ್ತಿಗೆ ಟ್ಯಾಕ್ಸ್ ವಿನಾಯಿತಿ ಇದೆ. ಆದರೆ ಅಮೆರಿಕದಲ್ಲಿ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಬ್ರಿಟನ್ನಲ್ಲೂ ಇದು ಭಿನ್ನವಾಗಿಲ್ಲ. ವಕ್ಫ್ ಆಸ್ತಿಯನ್ನು ಬೇರೆ ಧರ್ಮಗಳ ಧಾರ್ಮಿಕ ದತ್ತಿ ಥರವೇ ಪರಿಗಣಿಸ್ತಾರೆ. ಅದಕ್ಕೂ ಟ್ಯಾಕ್ಸ್ ಇದೆ. ಅದನ್ನು ಬಳಸಿ ಅಭಿವೃದ್ಧಿ ಮಾಡಿ ಬಾಡಿಗೆ ಕೊಟ್ಟರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಇದನ್ನು ರಕ್ಷಣೆ ಮಾಡೋಕೆ ಅಲ್ಲಿ ಪ್ರತ್ಯೇಕ ಕಾನೂನು, ಪವರ್, ನ್ಯಾಯಮಂಡಳಿ ಏನೂ ಇಲ್ಲ. ಇನ್ನು ಫ್ರಾನ್ಸ್ನಲ್ಲಿ 8ರಿಂದ 9% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಅಲ್ಲೂ ಅದಕ್ಕೆ ಪ್ರತ್ಯೇಕ ಕಾನೂನು, ಪವರ್ ಕ್ಲೇಮ್ ಹಕ್ಕು, ಅದನ್ನು ತಾವೇ ನಿರ್ಧರಿಸೋ ಹಕ್ಕು ಯಾವುದೂ ಕೊಟ್ಟಿಲ್ಲ. ಅಲ್ಲದೆ ವಕ್ಫ್ ಆಸ್ತಿಯನ್ನು ಮ್ಯಾನೇಜ್ ಮಾಡೋಕೆ ಮುಸ್ಲಿಮರೇ ಆಗಬೇಕು, ನಿರ್ದಿಷ್ಟ ಜೆಂಡರ್, ಲಿಂಗವೇ ಅಂದರೆ ಪುರುಷರೇ ಆಗಬೇಕು, ಆ ಥರದ್ದು ಏನೂ ಇಲ್ಲ. ಮಹಿಳೆಯರು, ಮುಸ್ಲಿಮೇತರರು ಕೂಡ ಅನೇಕ ರಾಷ್ಟ್ರಗಳಲ್ಲಿ ವಕ್ಫ್ ಆಸ್ತಿಯನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅದೊಂದು ಬಿಸ್ನೆಸ್ ಥರವೇ ಆಗಿ ಹೋಗಿದೆ. ಸೊ ಫ್ರೆಂಡ್ಸ್, ಈ ರೀತಿ ವಕ್ಫ್ಗೆ ಸಂಬಂಧಪಟ್ಟಂತೆ ನಾವು ನೋಡಿ ನಾನಾ ವರದಿಗಳಲ್ಲಿ ಕಂಪ್ಲೀಟ್ ಪಿಕ್ಚರ್ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಲೇಟೆಸ್ಟ್ ವಕ್ಫ್ ಬಿಲ್ ಪಾಸ್ ಆಗಿದ್ರೆ ಸ್ಪೆಷಲ್ ರಿಪೋರ್ಟ್ ನಾವು ಮಾಡಿದ್ದೀವಿ. ಅದಕ್ಕಿಂತ ಹಿಂದೆ ವಕ್ಫ್ನ ಇತಿಹಾಸದ ಬಗ್ಗೆ, ಅದಕ್ಕಿರೋ ಪವರ್ಸ್ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಭಾರತಕ್ಕೆ ಸಂಬಂಧಪಟ್ಟಂತೆ. ಆದರೆ ಸುಮಾರು ಜನರ ಮನಸ್ಸಲ್ಲಿ ಪ್ರಶ್ನೆ ಇತ್ತು, ಕೇಳ್ತಾ ಇದ್ರಿ ಪ್ರೀತಿಯ ವೀಕ್ಷಕರು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೇಗಿದೆ ಅಂತ. ಅದನ್ನು ಕೂಡ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.